ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಶರಣಬರಗಕ್ಕೆ, ಯಾಕಂದರೆ ಇವತ್ತಿನ ಅಂಬೇಡ್ಕರ್ ಚೌಡಯ್ಯ ಜಯಂತಿಗೆ ಅತಿಥಿಗಳು ಈ ಮೂಲೆಯಿಂದ ಆ ಮೂಲೆಗೆ ಅದ. ಅದಕ್ಕೆ ಅವರೆಲ್ಲರಿಗೂ ಶರಣಾರ್ಥಿಗಳು, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಈಗ ಇವತ್ತ 477ನೇ ಮಾಸಿಕ ಶಿವಾನುಭವ ಗೋಷ್ಠಿ ಮತ್ತು ಅಂಬೇಡ್ಕರ್ ಚೌಡಯ್ಯನವರ ಸ್ಮರಣೋತ್ಸವ ಮತ್ತು ಇವತ್ತು ಕಾರ ಹುಣ್ಣಿಮೆ. ಕರ್ನಾಟಕದಲ್ಲಿ ಇವತ್ತು ಕಾರ ಹುಣ್ಣಿಮೆ ವಿಶೇಷ ಒಕ್ಕಲಿಗರ ಹಬ್ಬ. ಕೆಲವು ಮಹಾರಾಷ್ಟ್ರದ ಪ್ರಭಾವದಿಂದ ಔರಾದ, ಪಾಲ್ಗಿ, ಕಾರುಣ್ಯ ಮಾಡಲಾರ್ದು ಬಿಟ್ಟು ಭಾಳ ಅನುಕೂಲ ಮಾಡ್ತಾರೆ. ಅದಕ್ಕೆ ಅದೇ ಬೀದರ್ ಸೈಡೆಲ್ಲ ಕಾರುಣ್ಯ ಮಾಡ್ತಾರೆ. ಬೀದರ್, ಹಾಲಳ್ಳಿ, ಸಂಗಮೇಶ್ವರ ಆ ಭಾಗಕ್ಕೆಲ್ಲ ಕಾಡವ, ಕಮಠಾಣ ಎಲ್ಲ ಕಡೆ ಕಾರುಣ್ಯನೇ ಮಾಡ್ತಾರೆ. ಇಲ್ಲಿನೂ ನಾವು ಕೆಲವರಿಗೆಲ್ಲ ಕಾರುಣ್ಯ ಮಾಡಿ ಅಂತ ಹೇಳಿ ಕಾರುಣ್ಯ ಮಾಡಕ್ಕೆ ಹಚ್ಚಿದ್ವಿ. ಈಗೆಲ್ಲ ಟ್ರ್ಯಾಕ್ಟರ್ ಆಗ್ಯಾವ, ಎದುರುಗಳೇ ಇಲ್ಲ ಯಾರು ಈಗ. ಅದನ್ನು ಕಷ್ಟನೇ ಆಗ್ಯದ. ಇರಲಿ, ಇವತ್ತು 477ನೇ ಮಾಸಿಕ ಅನುಭವ ಗೋಷ್ಠಿ ಅಲ್ಲ, ಅಂದರೆ 477 ತಿಂಗಳುಗಳಿಂದ ಈ ಕಾರ್ಯಕ್ರಮ ನಡೀತಾ ಬಂದಿದೆ. 477 ತಿಂಗಳು. ಅದು ಎಷ್ಟು ವರ್ಷ ಆಯ್ತಂದ್ರೆ ಬೇರೆ ಲೆಕ್ಕ ಮಾಡ್ಕೊಳ್ಳಿ. ಯಾಕೆ ನಡೀತಾ ಬಂದು ಇದು ಭಾಳ ಕಡೆಗೆಲ್ಲ ಪ್ರಾರಂಭ ನಿಂತು ಬಿಡ್ತಾವ. ನಮ್ಮ ಮಠದಾಗ ಯಾವುದೇ ಪ್ರಾರಂಭ ಮಾಡಿದ್ದು ನಿಂತಿದ್ದ ಉದಾಹರಣೆ ನಮ್ಮ ಮಠದಾಗ ಇಲ್ಲೇ ಇಲ್ಲ. ಪ್ರತಿಯೊಂದು ಕಾರ್ಯಕ್ರಮಗಳು ಬಹಳ ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇರೋದು. ಅನುಭವ ಗೋಷ್ಠಿ ಯಾಕೆ ಬೇಕು ಅಂದ್ರೆ ನಮ್ಮ ಮನಸ್ಸಿನ ಕಲ್ಮಶ ಯಾವುದು ಕಳೀತದ, ಅನುಭವ ಗೋಷ್ಠಿನೇ ಕಳೀತದೆ. ಇದೆಲ್ಲ ಕಸ ಬಿದ್ದಿದ್ದು ಬೆಳಗ್ಗೆ ಎದ್ದು ಮಕ್ಕಳು ಕಸ ಹೊಡಿತಾರೆ. ಎದರಲ್ಲಿ ಹೊಡಿತಾರೆ? ಕಸಬರಿಗೆ ಹೊಡಿತಾರೆ. ಇದ್ರ ಕಸ ತೆಗಿಬೇಕಾದ್ರೆ ಕಸಬರಿಗೆ ಏನು ಮಾಡ್ತಿಲ್ಲ, ಇದ್ರ ಕಸ ಸ್ವಚ್ಛ ಮಾಡಿ. ಸ್ನಾನ ಮಾಡಿದ್ರೆ ಮೈ ಸ್ವಚ್ಛ ಆಗ್ತದೆ, ಬ್ರಷ್ ಮಾಡಿದ್ರೆ ಹಲ್ಲು ಸ್ವಚ್ಛ ಆಗ್ತದೆ, ಬಾಂಡೆ ತಿಕ್ಕಿದ್ರೆ ಬಾಂಡೆಗಳೆಲ್ಲ ಸ್ವಚ್ಛ ಇರ್ತವೆ. ಅದೇ ರೀತಿ ನಮ್ಮ ಮನಸ್ಸನ್ನು ತಿಕ್ಕಬೇಕು. ಯಾರು ಮನಸ್ಸು ತಿಕ್ಕಿ ತಿಕ್ಕಿ ತೊಳಿತಾರ, ಎದರಿಂದ ತಿಕ್ಕಬೇಕು ಮನಸ್ಸು? ಶಿವಾನುಭವ ಗೋಷ್ಠಿಯಿಂದ ಮನಸ್ಸು ತಿಕ್ಕಿದ್ರೆ ನಮ್ಮ ಮನಸ್ಸು ಜಳ 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 ಜಳ. ಅದಕ್ಕೆ ನಮ್ಮ ಮನಸ್ಸು ಜಳ ಜಳ ಆಗ್ಬೇಕಾದ್ರೆ ನಮ್ಮ ಅನುಭವ ಗೋಷ್ಠಿ ಬೇಕು. ಅನುಭವ ಗೋಷ್ಠಿ ಅದರಲ್ಲಿ ನಮ್ಮ ತನುಗುಣ, ತನುವಿನಲ್ಲಿರುವಂಥ ಏನು ದೌರ್ಬಲ್ಯಗಳು ಇರ್ತಾವ ಅವೆಲ್ಲ ಸುಟ್ಟು ಹೋಗ್ತಾವ, ಸ್ವಚ್ಛ ಆಗ್ತದೆ, ಮನಸ್ಸು ಜಳ ಜಳ ಆಗ್ತದೆ. ಮನುಷ್ಯನ ಕಲ್ಮಶ ಇದ್ರೆ ನಮ್ಗೆ ಇದು ಆಗಂಗಿಲ್ಲ, ದೇವ್ರ ಕರುಣೆ ಆಗಂಗಿಲ್ಲ, ಪರಮಾತ್ಮನ ಆಶೀರ್ವಾದ ಒಳಗೆ ಹೋಗಂಗಿಲ್ಲ. ಪರಮಾತ್ಮನಿಗೆ ಏನ್ ಬೇಕ್ರಿ? ಏನ್ ಬೇಕು? ನಾವು ಕೊಡುವ ತೆಂಗಿನಕಾಯಿ ಉದ್ದಿನಕಾಯಿಗಿಂತ, ನಾವು ಕೊಡುವ ನೀರು ಅಭಿಷೇಕಕ್ಕಿಂತ ನಮ್ಮ ದೇವರಿಗೆ ಏನ್ ಬೇಕಪ್ಪ? ಪರಿಶುದ್ಧವಾದಂತಹ ಮನಸ್ಸೇ ದೇವರಿಗೆ ಬೇಕು.
ಪರಿಶುದ್ಧವಾದಂಥ ಮನಸ್ಸು ದೇವರಿಗೆ. ಆ ಪರಿಶುದ್ಧವಾದ ಮನಸ್ಸು ನಾವು ದೇವರಿಗೆ ಅರ್ಪಿಸಿದ್ರೆ ಆ ಪರಮಾತ್ಮನ ಕರುಣೆ ನಮಗೆ ತಾನೇ ಕವಿತಾನೆ. ಹೆಂಗ ಒಂದು ಖಾಲಿ ಕೊಡದಾಗ ಒಳಗೇನು ಇರ್ತದೆ? ಗಾಳಿ ಇರ್ತದೆ. ಗಾಳಿ ಇತ್ತು ಒಳಗಂದ್ರ ಹೊರಗಿಂದ ಏನು ಒಳಗೆ ಹೋಗಂಗಿಲ್ಲ. ನೀವು ನೀರಾಗಿ ಬಿಡ್ರಿ ಕೊಡ, ಅದು ಬುಡು 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 ಶಬ್ದ ಮಾಡುತ್ತೆ. ಯಾಕೆ ಮಾಡ್ತದ? ಒಳಗಿರುವ ಗಾಳಿ ಹೊರಗು, ಒಳಗೆ ನೀರು. ಒಂದೇ ವಸ್ತುವಿನಲ್ಲಿ ಎರಡು ಏಕಕಾಲಕ್ಕ ಒಳಗೆ ಪ್ರವೇಶ ಆಗಂಗಿಲ್ಲ. ಇದು ನಿಯಮ, ವಿಜ್ಞಾನದ ನಿಯಮ. ಅದೇ ರೀತಿ ನಮ್ಮೊಳಗ ದ್ವೇಷ, ಮತ್ಸರ, ಅಸೂಯೆ, ಹೊಟ್ಟೆ ಕಿಚ್ಚು ಇಂಥವೆಲ್ಲ ಇದ್ರೆ ಪರಮಾತ್ಮನ ಕರುಣೆ ಹೆಂಗಾಗ್ತದೆ? ಆಗಂಗಿಲ್ಲ. ಪರಮಾತ್ಮನ ಕರುಣೆ ನಮಗೆ ಆಗಬೇಕಾದ್ರೆ ನಮ್ಮ ಮನಸ್ಸು, ನಮ್ಮ ಭಾವ ಸ್ವಚ್ಛ ಇರಬೇಕು. ಭಾವ ಶುದ್ಧಿತ್ತು ಪರಮಾತ್ಮನ ಬೆನ್ನತ್ತಿ ಬರ್ತಾನೆ. ನಾವು ಅವನಿಗೆ ಕರಿಬೇಕಾಗಿಲ್ಲ, ಅವನೇ ಬರ್ತಾನೆ. ಅವನೇ ಬಂದು ನಮ್ಮ ಕಷ್ಟ ಇಲ್ಲದೆ ಇತ್ತಂದ್ರೆ ಯಾರಿಗಾರ ಹೇಳಿ ಇಂಥವ್ರಿಗೆ ಹೋಗಿ ಸಹಾಯ ಮಾಡಪ್ಪ ಅಂತ ಹೇಳಿ ಅವ್ರಿಗೆಲ್ಲ ನಾವು ಕಳಿಸ್ಕೊಡ್ತಾರೆ. ಯಾಕೆ? ಅದು ಅವರು ಪರಿಶುದ್ಧವಾದ ಭಾವ, ಪರಿಶುದ್ಧವಾದ ಹೃದಯ. ನಾವಾಗ ಯಾವಾಗ ಹೇಳಿರ್ಬೇಕು. ನೀವು ಒಬ್ಬ ಯಾತ್ರಕ್ಕೆ ನಡೆದಿದ್ದ, ಹಿಂಗ ಹೆಗಲ ಮೇಲೆ ಕೈ ಚೀಲಗಳು ಈ ಕಡೊಂದು ಈ ಕಡೊಂದು ಅಂತ ಅವು ಇರ್ತಿದ್ರು. ಕೈ ಚೀಲಗಳು ಹಡಪ ಅಂತೀನೋ ಅಂತಿರೋದು. ಈ ಕಡೆನೂ ಸಾಮಾನು ಹಾಕೊಂಡು ಬರ್ತಿತ್ತು, ಹಿಂಗ ಸಾಮಾನು ಹಾಕೊಂಡು ಬರ್ತಿತ್ತು. ನಡುವಂತ ಅದು ಭುಜಕ್ಕೆ ಹಾಕೊತಿದ್ರು. ಅದು ಹಾಕೊಂಡು ನಡೆದಿದ್ದ ಪಾದಯಾತ್ರೆ ನಡೆದಿದ್ದ. ಹೋದ 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 ಬೇಸಿಗೆ ಬಿಸಿಲು, ವಿಪರೀತ ಬಿಸಿಲು. ಇವತ್ತು ಹೇಗಿತ್ತು ಅದು ಬಿಸಿಲು, ಬೆಂಕಿ ಬೆಂಕಿ ಅಂದಿದ್ದ. ಹಂಗೆ ವಿಪರೀತ ಬಿಸಿಲು. ಆ ನೀರಡಿಕೆ ಇತ್ತು, ಬೈಲಿದ್ದು ಬಾಟ್ಲಿಗೆ ನೀರೆಲ್ಲ ಮುಗಿದೋಗಿತ್ತು. ಅಲ್ಲಿ ಬಾವಿ ಇರ್ತದೇನೋ, ಇಲ್ಲಿ ಬಾವಿ ಸಿಗ್ತದೇನೋ, ಅಲ್ಲಿ ಎಲ್ಲ ನದಿ ಬರ್ತದೇನೋ, ಹಳ್ಳ ಬರ್ತದೇನೋ ಅಂತ ಹೋದ ಹೋದ ಹೋದ. ನದಿನೂ ಸಿಗಲಿಲ್ಲ, ಬಾವಿನೂ ಸಿಗಲಿಲ್ಲ, ಹಳ್ಳನೂ ಸಿಗಲಿಲ್ಲ. ಹಂಗೆ ಹೋದ. ಹೋಗಿ ಇನ್ನು ಅವನಿಗೆ ಇಷ್ಟು ನೀರಡಿಕೆ ಬಾಯಿ ಬರುತ್ತು ಅಂದ್ರೆ ಇನ್ನು ನಾನು ಇನ್ನು ನೀರು ಇರ್ತಿಲ್ಲ, ಬದುಕ್ತೀನೋ ಇನ್ನು ಸಾಯ್ತೀನೋ ಅನ್ನೋ ಕಾಯ್ತು. ಇನ್ನೇನು ಉಳಿಯಂಗಿಲ್ಲ. ಯಾಕಂದ್ರೆ ಮೇಲಿನ ಬಿಸಿಲು, ಒಳಗೆಲ್ಲ ಹೊಟ್ಟೆ ಎದ್ದು ಆಗ್ಬಿಟ್ಟದ, ಬಾಯಿ ಎಲ್ಲ ಒಣಗಿಬಿಟ್ಟದ, ಕಣ್ಣಿಗೆ ಕತ್ತಲು ಬಂದಂಗೆ ಆಗ್ಲತ್ತದ ಅಂತ ತಿಳ್ಕೊಂಡು ಅವ ಹಂಗೆ ಆದ್ರೂ ದೇವ್ರ ನಾಮಸ್ಮರಣೆ ಮಾಡ್ಕೋತ ಹೋಗ್ತಾನ. ಅಷ್ಟಾಗ ಅವನ ಜೀವ ಹೋಗೋದು ಬಂದಂಗೆ ಆಯ್ತು. ಅಲ್ಲೊಂದು ಗುಡ್ಡ ಇತ್ತು. ಆ ಗುಡ್ಡದಾಗಿಂದು ನೀರು ಹನಿ 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 ಬಿಡುತ್ತಾ ಇತ್ತು. ಅದು ದೇವರೇ, ನೀ ಭಾಳ ಹೊರಗೆ ಕೊಟ್ಟಪ್ಪ, ನಮ್ಗೆ ಇಲ್ಲ ನಾನು ಬದುಕ್ತಿದ್ದಿಲ್ಲ ಅಂತ ದೇವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಅವನ ಬ್ಯಾಗಿನಾಗಿಂದು ಒಂದು ಸಣ್ಣ ಬಟ್ಟೆ ಇತ್ತು. ಆ ಬಟ್ಟೆ ತೆಗೆದು ಹಿಂಗ ಆ ಹನಿ ಹನಿ ಬೀಳೋದ ಕಡೆ ಹಿಡಿದು ಗಡ್ಡ 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 ಅಂತ ಕುಡ್ದ. ಕೆಟ್ಟ ವಾಸನೆ ಬಂತು. ಏನ್ ತಿಳಿದ ನೀರಪ್ಪ, ಏನ್ ತಿಳಿದ ನೀರು ಅಂತ ನೀರಿಗೆ ಬೈದ. ಚಂದ ಇನ್ನೊಂದು ಹಿಡಿದ, ಮತ್ತೆ ಕುಡ್ದ. ಅದೇ ಕೆಟ್ಟ ವಾಸನೆ. ಚೇ 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 ನಾ ಎಂತ ಸ್ವಚ್ಛ ನೀರನ್ನು ತಿಳ್ಕೊಂಡಿದ್ದ, ಎಷ್ಟು ತಿಳಿದ ನೀರವ ಇವು ಅಂತಂದ. ಅಲ್ಲಿ ಆಕಾಶವಾಣಿ ಐತಂದು, ದೇವ್ರ ವಾಣಿ ಐತಂದು. ಏನಂತಾಯ್ತು? ಏ ಹುಚ್ಚಪ್ಪ, ನೀರಿಗೆ ಬೈತಾ ಇದ್ದು, ನೀರಿಗೆ ಬೈತಾ ಇದ್ದಿ, ನೀನು ಬಾಟ್ಲಿ ಎಷ್ಟು ತೆರೀತದ ನೋಡ್ಕೊಂಬದಲ್ಲ, ನೀನು ಬಾಟ್ಲಿ ಎಷ್ಟು ಕಿಲೋಮೀಟರ್ ನೋಡ್ಕೊಂಬದಲ್ಲ ಅಂತ ಬನ್ನಿ. ಅವಾಗ ಬಾಟ್ಲಿ ನೋಡ್ತಾನ,
ಒಳಗೆ ಹಚ್ಚಲ 1 ಇಂಚ್ ಕಿಲೋಮೀಟರ್ ಸಿಕ್ತು. ಅವಾಗ ಅದನ್ನು ತಿಕ್ಕಿ 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 ಕಲ್ಲು ತಗೊಂಡು ಇದು ತಗೊಂಡು ಉಸಿರು ತಗೊಂಡು ತಿಕ್ಕಿ ತೊಳೆದ ಸ್ವಚ್ಛ ಮಾಡಿದ. ಅವಾಗ ನೀರು ಹಿಡಿದ. ಅವಾಗ ಹೆಂಗೆ ನೀರು ಎಂಥ ನೀರು ಸಿಕ್ತು? ಅಮೃತ 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 ಅನ್ನುವಂಥ ನೀರು ಸಿಕ್ತು. ಅಮೃತ ಅಂಥ ಅಮೃತ ನೀರು ಸಿಕ್ತು. ಹಂಗ ನಮ್ಮ ಹೃದಯದ ಬಟ್ಲು, ನಮ್ಮದು ಬಟ್ಲೆ ಇದು. ಇದೆಲ್ಲ ನಾವು ಕುಂತೀವಲ್ಲ, ನಮ್ಮದು ಹೃದಯ ಬಟ್ಲೆ. ಆ ಹೃದಯ ಬಟ್ಲನ್ನ ನಾವು ಅದನ್ನ ಕಿರುಗಟ್ಟಿಡಬಾರ್ದು, ಅದನ್ನ ಹಾಸುಗಟ್ಟಿಡಬಾರ್ದು. ದಿನ 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 ನೀವು ಪೂಜೆ ಮಾಡ್ಕೋತ ಸ್ವಚ್ಛ ಮಾಡಬೇಕು. ಇಂಥ ಸತ್ಸಂಗದಲ್ಲಿ ಬಂದು ಕುಳಿತು ಕೇಳಿ ನಮ್ಮ ಬಟ್ಲನ್ನ ಸ್ವಚ್ಛ ಮಾಡ್ಕೋಬೇಕು. ಅಂದ್ರೆ ಆ ಪರಮಾತ್ಮನ ಕರುಣಾಮೃತ ಅನ್ನುವಂಥ ನೀರು ನಮಗೆ ಸಿಕ್ಕೇ ಸಿಗ್ತದ, ನಮಗೆ ಗೊತ್ತೇ ದೊರೀತದ. ಅಂತ ಕರುಣಾಮೃತದ ನೀರನ್ನ ನಾವು ಸ್ವೀಕಾರ ಮಾಡಬೇಕಾದ್ರೆ ಏನ್ ಬೇಕಪ್ಪ ಅಂದ್ರೆ ಇಂಥ ಅನುಭವ ಗೋಷ್ಠಿ ಬೇಕು. ಅದಕ್ಕೆ ಇವತ್ತು 477ನೇ ಅನುಭವ ಗೋಷ್ಠಿ ಇವತ್ತು ನಡೀತಾ ಇದೆ. ನಾವೆಲ್ಲ ಬಂದಿದ್ದೀವಿ. ಮಕ್ಕಳು ಅದರ, ಎಲ್ಲ ವ್ಯಕ್ತಿಗಳದರ, ಧಾರವಾಡದಿಂದ ಬೆಳಗಾವಿಯಿಂದ ಬಂದಿದ್ದಾರೆ. ನಮ್ಮ ಕಪ್ಪೂರು ಮಹಾದೇವ್ ಕುಮಾರ್ ಶರಣರು ಅವರು ಶರಣರ ಜೀವನ ಹೆಂಗದ ಅದ್ರ ಪ್ರತಿರೂಪನೇ ಅವ್ರ ಸತಿಪತಿಗಳದ. ಅಷ್ಟೊಂದು ಶರಣ ಜೀವಿಗಳದ. ಅಂಥ ಶರಣ ಜೀವಿಗಳಾದ ಮಹಾದೇವ್ ಕುಮಾರ್ ಅವರು ಈ ಬಿಳಿ ವಯಸ್ಸಿನಲ್ಲಿ ಬಸವತತ್ವ ನಿಷ್ಠಾವಂತರಾಗಿ ಮತ್ತು ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಭಾಗದಲ್ಲೆಲ್ಲ ಅನುಭವ ಗೋಷ್ಠಿಗಳು ನಡೆಸ್ತಾರೆ. ಹುಕ್ಕೇರಿಯಲ್ಲಿ ಅವ್ರ ಊರು ಸುತ್ತ ವಿಮುಕ್ತ ಗ್ರಾಮಗಳಲ್ಲಿ ನಡೆಸ್ತಾರೆ. ಮತ್ತು ಆ ಭಾಗಕ್ಕೆ ನಾವು ಹೋದೆವು ಅಂದ್ರೆ ಅಲ್ಲಿ ಅವ್ರ ಮನೆಗೆ ಸ್ನಾನ ಪೂಜೆ ಪ್ರಸಾದ ಆಗ್ತದೆ. ಅಂತ ಮಹಾದೇವ್ ಕುಮಾರ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ಇನ್ನೊಬ್ಬರ ಆರೋಗ್ಯ ಚಲೋ ಇರಲಿ, ಇನ್ನೊಬ್ಬರು ಶತಾಯುಷ್ಯರಾಗಲಿ, ನಮ್ಮ ಮಧ್ಯದಲ್ಲಿ ಇರಲಿ ಅಂತ ನಾನು ಶುಭ ಹಾರೈಸಿ, ಅವರು ಸುಪುತ್ರ ಮೊಮ್ಮಗ ಇವತ್ತು ತಿರುಪುರದಲ್ಲಿ ಸುಮಾರು 250 ಜನರಿಗೆ ಸನ್ಮಾನ ಆಯಿತು. ನೀಟು IIT ಎಲ್ಲ ಪ್ರೀಸಿ ತಗೊಂಡು ಸನ್ಮಾನ ಇತ್ತು. ಅವ್ರ ಮೊಮ್ಮಗಳು ಇವತ್ತು ಪ್ರೀಸಿ ತಗೊಂಡು ಸನ್ಮಾನ ಇತ್ತು ಬಂದಿತ್ತು. ಅವ್ರ ಪರಿವಾರ ಎಲ್ಲ ಬಂದಿದ್ದಕ್ಕೆ ಅವ್ರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ ಇವತ್ತು ಎಲ್ಲರಿಗೂ ಶರಣಾರ್ಥಿ ಹೇಳಿ ಇವತ್ತು ಇನ್ನು ಅಂಬಿಗರ್ ಚೌಡೇನ್ ಜಯಂತಿ. ಅಂಬಿಗರ್ ಚೌಡೇನ್ ಜಯಂತಿ ಬಗ್ಗೆ ನೇಹ ಏನು ಹೇಳೋದಲ್ಲ. ಈ ನೇಹ ಹೇಳಿದ ಮೇಲೆ ನಾವು ಯಾರು ಹೇಳೋದ ಅವಶ್ಯಕತೆಯೂ ಇಲ್ಲ. ಬಹುತೇಕ ನೇಹ ಮತ್ತು ನಮ್ಮ ಶಿವಾನಿ ಇಂಥ ಮಕ್ಕಳಿಗೆ ಅನೇಕರು ಎಲ್ಲರೂ ಹೇಳ್ತಾರೆ. ಯಾರೆಲ್ಲರಿಗೂ ಎಲ್ಲರೂ ಹೇಳಿದ್ದಂತ ಬಹುತೇಕ ಹಿಂಗೆ ಕಲಿತುಕೊಂಡ್ರೆ ನೀವು 1 ತಿಂಗಳು ಪ್ರವಚನ ಮಾಡಿ 1 ಲಕ್ಷ ರೂಪಾಯಿ ಸಿಗ್ಬೋದು. 1 ಲಕ್ಷ ರೂಪಾಯಿ ಈಗ ಪ್ರವಚನ ಮಾಡೋದೇ ಇಲ್ಲ. ಈಗ ಈ ಶ್ರಾವಣ ಮಾಸ ಬಂದು ನೋಡಿ, ಯಾರಿಗೆ ಕೇಳಿದ್ರೆ ಎಷ್ಟು ಲಕ್ಷ ಕೊಡ್ತೀರಿ ಅಂತ ಕೇಳ್ತಾರೆ. ಮತ್ತು 8 ಲಕ್ಷ ಕೊಟ್ಟರು ಇವ್ರು ಹಂಗೆ ಹೇಳಕ್ಕೂ ಬರೋಣ. ಅಷ್ಟು ಚಂದ ಹೇಳ್ತೇವೆ. ನಾವು ಎಲ್ಲ ಕುಮಾರ್ ಹೇಳಿದಾಗ ನಾವು ನೂರಾರು ಶಾಲೆಗಳು ಮಾಡಿದ್ದಕ್ಕಿಂತಲೂ ಈ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಾಡಿದ್ದಕ್ಕೆ ನಮ್ಮ ಆನಂದ ಹೇಳ್ತಾ ಇಬ್ಬರು ಭಾಳ ಚಂದ. ಈಗಿಂದು ಶಿವಾನಿಂದ ಹೆಂಗಿತ್ತು ಅಂದ್ರೆ ಚಂದ ಶಾಂತ ಹೇಳ್ತಾರೆ, ಶಾಂತ ಇರ್ತದೆ. ಆಕಿಂದ ಹೆಂಗಿತ್ತು ಅಂದ್ರೆ ಹಳ್ಳ ಹಳ್ಳ ಅರ್ಧಂಗ ಆಕಿಂದ ಅರಿವತ್ತಿತ್ತು. ಹಿಂಗಿಬ್ರು ಎರಡೂ ಬೇಕು, ಅದು ಬೇಕು ಇದೂ ಬೇಕು. ಹಾಗೆ ಅವರು ಶಿವಾನಿ
ಮತ್ತು ನೇಹ ಇವರಿಬ್ಬರು ಭಾಳ ಚಂದ. ಆರನೇ ಬಂದಾಗ ಈಗ 2-3 ವರ್ಷ ಆಯಿತು. ಈ ವರ್ಷ 80 ಹುಡುಗಿಯರಾಗ್ಯಾರ. ಅವರೆಲ್ಲರೂ ಉಚಿತವಾಗಿ ಶಿಕ್ಷಕರು, ಶಾಲೆ, ಇದು ಬೇರೆ ಶಾಲೆ ಕಳಿಸಂಗಿಲ್ಲ. ಇವರಿಗೆ ಕಲಿಸ್ಲಾಗೇ ಗಣಿತ, ವಿಜ್ಞಾನ, ಮತ್ತೆ ಸಮಾಜ, ಕನ್ನಡ, ಹಿಂದಿ, ಇಂಗ್ಲೀಷು 6 ಶಿಕ್ಷಕರು ಇವರಿಗೆ ಕಲಿಸ್ಲಾಗೇ ಇದ್ದಾರೆ. ಮತ್ತು ಧಾರ್ಮಿಕ ಟ್ರೈನಿಂಗ್ ಕೂಡ ಸಲುವಾಗಿ ಚಿಂಪುಡೆ ದಂಪತಿಗಳಂತ ಅಲ್ಲಿ ಸೇವಾ ಮಾಡತ್ತಾರ. ಇವರಿಗೆಲ್ಲ ಮಕ್ಕಳನ್ನ ತಾಯಿ ಪ್ರೀತಿ ಕೊಡೋ ಯಾರು ಬಂದರೆ ನಮ್ಮ ತೀರ್ಥ ಮಕ್ಕಳ ಅಂತ ಬಂದ ಇಲ್ಲಿ ಭಾಳ ಅವ್ರ ತಾಯಿ ಪ್ರೀತಿಯನ್ನು ಯಾಕ ಸಣ್ಣ ಸಣ್ಣ ಹುಡುಗಿಯರು ಬಿಟ್ಟು ಮನೆ ಬಿಟ್ಟು ಬರ್ತಾರೆ. ಬಂದ ಮೇಲೆ ಅವ್ರಿಗೆ ತಾಯಿಗೆ ನೋಡಿಕೊಂಡ್ರೆ ಅವ್ರ ತಾಯಿ ಮೂಡ್ತಾವ, ಇದು ಕಾಲು ನೋಡ್ತಾವ ಮನೆಗೆ ಕೊಡ್ತಾವೆ. ಅದಕ್ಕೆ ನೋಡ್ತಿರ್ತಾವ. ಅಂತ ತಾಯಿಯಿಂದ ಎಲ್ಲ ಮಕ್ಕಳಿಗೆ ಭಾಳ ಪ್ರೀತಿಯಿಂದ ಪ್ರೇಮದಿಂದ ನೋಡ್ಕೊಳ್ತಿರುವಂಥ ನಮ್ಮ ತೀರ್ಥಮ್ಮ ಅಕ್ಕವರು ಬಂದು ಆಶೀರ್ವಾದ ತಗೋಬೇಕಂತ ಕೇಳ್ಕೊಳ್ತೇವೆ. ಶರಣಿ ತೀರ್ಥಮ್ಮ ಅವರು ಅಲ್ಲಿ